ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ವೆಸ್ಟ್ ಬೆಂಗಾಲ್ನಲ್ಲಿ ಇಷ್ಟು ವರ್ಷ ಏನಾಗ್ತಾ ಇತ್ತು? ಪ್ರತಿದಿನ ಅಲ್ಲಿಂದ ಬರ್ತಾ ಇರುವ ನ್ಯೂಸ್ ನೋಡಿದ್ರೆ ಮಮತಾ ಬ್ಯಾನರ್ಜಿ ಎಂತಹ ವರ್ಸ್ಟ್ ಆಡಳಿತ ನಡೆಸ್ತಾ ಇದ್ರು ಅನ್ನೋದು ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಯಾಕೆ ಈ ಬಾರಿ TMC ಅನ್ನ ಬಂಗಾಳದ ಜನ ಹೀನಾಯವಾಗಿ ಸೋಲ್ಸಿದ್ರು ಅಂತ ಗೊತ್ತಾಗುತ್ತೆ. ಈ ಹಿಂದಿನ ಪ್ರೋಗ್ರಾಂನಲ್ಲಿ ನಾನು TMC ನಾಯಕರ ಚಿನ್ನದ ಮನೆ, TMC ಆಫೀಸ್ ಪಕ್ಕದಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದರ ಬಗ್ಗೆ ಹೇಳಿದ್ದೆ. ಇವತ್ತು ಅಂಥದ್ದೇ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ. ಕೋಲ್ಕತ್ತಾದ ಸುರೇಂದ್ರನಾಥ್ ಕಾಲೇಜಿಂದ ಹೊರಬಂದಿರುವ ಒಂದಷ್ಟು ಫೋಟೋಸ್, ವಿಡಿಯೋಸ್ಗಳು ಈಗ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಯೂಶುವಲಿ ನಮ್ಗೆ ಕಾಲೇಜ್ ಒಳಗೆ ಏನ್ ನೋಡಕ್ಕೆ ಸಿಗುತ್ತೆ? ಕ್ಲಾಸ್ ರೂಮ್ಸ್, ಲೈಬ್ರರಿ, ಎಜುಕೇಶನ್ಗೆ ಸಂಬಂಧಪಟ್ಟಿದ್ದಲ್ವಾ? ಆದ್ರೆ ಇಲ್ಲಿನ ಕಾಲೇಜ್ ಒಳಗೆ ಸಿಕ್ಕಿದ್ದು ಹಣದ ಸೂಟ್ ಕೇಸ್, ನೋಟ್ಗಳ ರಾಶಿ, ಬಿಯರ್ ಬಾಟಲ್ಸ್, AC ಬೆಡ್ರೂಮ್, ರಿವಾಲ್ವರ್, ಇಂತಹ ಶಾಕಿಂಗ್ ವಿಷಯಗಳು ಹೊರಗಡೆ ಬರ್ತಾ ಇದೆ. TMC ಆಡಳಿತದಲ್ಲಿ ಹೇಗೆ ಒಂದು ಕಾಲೇಜ್ ಪಾರ್ಟಿ ಅಡ್ಡ ಆಗಿತ್ತು, ಹಾಗೆ ಇನ್ನೂ ಒಂದಷ್ಟು ಶಾಕಿಂಗ್ ವಿಷಯಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ನೋಡಿ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸುರೇಂದ್ರನಾಥ್ ಕಾಲೇಜ್ನಲ್ಲಿ TMC ಸ್ಟೂಡೆಂಟ್ ವಿಂಗ್ ಅಂದ್ರೆ ತೃಣಮೂಲ್ ವಿದ್ಯಾರ್ಥಿ ಪರಿಷತ್ ಆಫೀಸ್ನಿಂದ 500 ರೂಪಾಯಿ ನೋಟ್ಗಳಿಂದ ತುಂಬಿರುವ ಹಲವಾರು ಸೂಟ್ ಕೇಸ್ಗಳು ಪತ್ತೆಯಾಗಿದೆ. ಅದರಲ್ಲಿ ತುಂಬಾ ನೋಟ್ಸ್ಗಳನ್ನ ತುಂಬಿಡಲಾಯಿತು. ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. আজকে কর্পোরেশনের অফিসাররা এসে যখন পরিষ্কার করতে বলেছে, তালা ভেঙে এই পার্টি অফিস, দেখুন নেতৃত্বের পার্টি অফিস, তারা এখানে এইসব হোর্ডিং ব্যানার এবং এই বাক্স দুটি রেখেছিল। আজকে এখানে তালা ভেঙে এখানকার কর্মচারীরা, এখানকার সাফাই কর্মচারীরা, এখানকার অধ্যাপকদের অনুমতি নিয়ে এইগুলো উদ্ধার করেছে। আপনারা দেখুন কি পরিমাণ টাকা, 100 টাকা 500 টাকার ফান্ডিং দুই পোকায় খেয়েছে। এই টাকার উৎস কি আমরা জানতে চাই? এই টাকা কারা দিনের পর দিন এই কলেজে যারা দুর্নীতি করেছে, এই কলেজে যারা দিনের পর দিন ধরে দুর্নীতি করেছে, এই কলেজে দিনের পর দিন যারা টিচিং স্টাফকে ঠকিয়েছে, প্রফেসরদের সঙ্গে গুন্ডামি করেছে, তাদের প্রত্যেকের টাকা এটা। এবং এই টাকা কোথা থেকে এসছে তারও উত্তর দিতে হবে। আমরা আজ পুলিশ দেখেছি, মিডিয়াকে আমরা খবর দিয়েছি, তারা আসছে। ಈ ವಿಡಿಯೋ ಏನ್ ಹೇಳ್ತಾ ಇದೆ ಅಂದ್ರೆ, TMC ಸರ್ಕಾರ ಇರುವಾಗ ಕರಪ್ಷನ್ ಕೇವಲ ಪಾರ್ಟಿ ಲೀಡರ್ಸ್ ನಲ್ಲಿ ಮಾತ್ರ ಅಲ್ಲ, ಸ್ಟೂಡೆಂಟ್ ಲೀಡರ್ಸ್ ವರ್ಗೆ ಈ ಕರಪ್ಷನ್ ವೈರಸ್ ತಲುಪಿತ್ತು. ಯಾರದೋ ಬಡವರ ಹಣವನ್ನ ಕಿತ್ಕೊಂಡ್ರು. ಈಗ ನೋಡಿ, ಈ ಹಣ ಯಾರಾದ್ರೂ ಯೂಸ್ ಮಾಡಕ್ಕಾದ್ರೂ ಆಗುತ್ತಾ? ಇಲ್ಲ. ಈಗ ನೀವು ನೋಡಿರುವ ಈ ಎಲ್ಲಾ ನೋಟ್ಗಳು ಭ್ರಷ್ಟಾಚಾರದಿಂದನೇ ಗಳಿಸಿರೋದು. ಈ ನೋಟ್ನ ಪರಿಸ್ಥಿತಿ ನೋಡಿದ್ರೆ ಅರ್ಥ ಆಗುತ್ತೆ. ತುಂಬಾ ಟೈಮ್ ಹಿಂದೆ ಇದನ್ನ ಅಡಗಿಸಿ ಇಡಲಾಗಿತ್ತು. ಅಟ್ ದ ಸೇಮ್ ಟೈಮ್ ಈ ಎಲ್ಲಾ ಹಣದ ರಾಶಿ ಒಂದು ವಿಷಯವನ್ನ ಸಾರಿ ಸಾರಿ ಹೇಳ್ತಾ ಇದೆ. ಏನಂದ್ರೆ, ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದ್ದ ಸಂಪೂರ್ಣ ಸರ್ಕಾರಿ ವ್ಯವಸ್ಥೆ ಹಾಳಾಗಿತ್ತು. ಪಶ್ಚಿಮ ಬಂಗಾಳದ ಆಡಳಿತದ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಹಾಳಾಗಿತ್ತು. ಆದ್ರೆ ಈಗ BJP ಸರ್ಕಾರ ಬಂದ ನಂತರ ಎಲ್ಲ ಹಣ ಹೊರಗಡೆ ಬರ್ತಾ ಇದೆ. ಯಾರೋ ಸೂಟ್ಕೇಸ್ ನಲ್ಲಿ ಹಣವನ್ನ ತುಂಬಿಟ್ರು. ಇನ್ಯಾರೋ TMC ಆಫೀಸ್ ಪಕ್ಕದಲ್ಲೇ ನೆಲದಲ್ಲೇ ರಾಶಿ ರಾಶಿ ಹಣ ಹೂತು ಹಾಕಿಟ್ಟಿದ್ರು. ಇನ್ಯಾರೋ ತಮ್ಮ ಮನೆಯಲ್ಲಿ ಅಡಗಿಸಿಟ್ರು. ಇನ್ಯಾರೋ ಚಿನ್ನದ ಮನೆಯನ್ನ ಮಾಡಿದ್ರು. ಹೀಗೆ ಪ್ರತಿದಿನ ಬಂಗಾಳದಲ್ಲಿ ಇಂತಹ ನೋಟ್ಗಳ ರಾಶಿ ರಾಶಿ ಹೊರಗಡೆ ಬರ್ತಾ ಇವೆ. ಹಾಗಾದ್ರೆ ಜಸ್ಟ್ ಯೋಚನೆ ಮಾಡಿ, ಮಮತಾ ಬ್ಯಾನರ್ಜಿ ಅವರ ಆಡಳಿತದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿರಬಹುದು ಅಂತ. ಹಾಗಂತ ನೀವು ಈ ಲಕ್ಷ ಲಕ್ಷ ಹಣ ನೋಡಿ ಶಾಕ್ ಆಗಿದ್ರೆ ಅಲ್ಲಿಗೆ ಮುಗ್ದಿಲ್ಲ. ಇದೇ ಸೇಮ್ ಕೋಲ್ಕತ್ತಾ ಸುರೇಂದ್ರನಾಥ್ ಕಾಲೇಜ್ ಒಳಗೆ AC ಬೆಡ್ರೂಮ್ ಕೂಡ ಪತ್ತೆಯಾಗಿದೆ. ಈ ಬೆಡ್ರೂಮ್ ಅನ್ನ TMC ಸ್ಟೂಡೆಂಟ್ ಯೂನಿಯನ್ ಸ್ಥಾಪಿಸಿತ್ತು.
ಸೀರಿಯಸ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿಂದ ಹೊರಗಡೆ ಬರ್ತಾ ಇರುವ ಒಂದೊಂದು ವಿಷಯನೂ ನಿಜಕ್ಕೂ ಶಾಕಿಂಗ್. ಮತ್ತೊಂದ್ ಕಡೆ ಟಿಎಂಸಿ ತನ್ನ ವೆಲ್ಫೇರ್ ಪಾಲಿಟಿಕ್ಸ್ ಅನ್ನ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತಾ ಇದೆ. ಲಕ್ಷ್ಮೀರ್ ಬಂದರ್ ಯೋಜನೆಯ ಬೆನಿಫಿಷರೀಸ್ ಗಳನ್ನ ನೋಡಿದ್ರೆ ಶಾಕ್ ಆಗ್ತೀರಾ. ಆಕ್ಚುಲಿ ಲಕ್ಷ್ಮೀರ್ ಬಂದರ್ ಯೋಜನೆ ಬಡ ಮಹಿಳೆಯರಿಗೆ ಮಾತ್ರ ಉದ್ದೇಶಿಸಿದ ಯೋಜನೆ. ಆದ್ರೆ ಇಂಥವರೆಲ್ಲ ಆ ಯೋಜನೆಯ ಲಾಭವನ್ನ ಪಡೆದುಕೊಳ್ತಾ ಇದ್ರು. ಈ ಒಂದು ಫೋಟೋ ಮಮತಾ ಬ್ಯಾನರ್ಜಿ ಓಲೈಕೆ ರಾಜಕೀಯ ಯಾವ ಲೆವೆಲ್ಗೆ ಇಳ್ದಿತ್ತು ಅಂತ ತೋರಿಸುತ್ತೆ. ಈವನ್ ಸುವೇಂದು ಅಧಿಕಾರಿ ಅವರು ಒಂದು ಡಾಟಾವನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಡುಬುಲಿಯಾ ಒಂದರಲ್ಲೇ 173 ಪುರುಷ ಬೆನಿಫಿಷರೀಸ್ ಇದ್ದಾರೆ. ದಾಖಲೆಗಳು ಎಲ್ಲ ಇದ್ರೂ ಟಿಎಂಸಿ ಸರ್ಕಾರ ಇದೆಲ್ಲ ಅಬ್ಸರ್ವ್ ಮಾಡಿಲ್ವಾ ಅಥವಾ ಬೇಕು ಅಂತಾನೆ ಮಿಸ್ಯೂಸ್ ಮಾಡೋಕೆ ಅವರು ಅಲೌವ್ ಮಾಡಿದ್ರ? ನೆಕ್ಸ್ಟ್ ತನಿಖೆಯಲ್ಲಿ ಹೊರಗೆ ಬರುತ್ತೆ. ಇದರ ಜೊತೆಗೆ ಮತ್ತೊಂದು ಕಡೆ ಟಿಎಂಸಿಯ ಪರಿಹಾರ ಹಗರಣ ಕೂಡ ಈಗ ಬಹಿರಂಗ ಆಗಿದೆ. ವರ್ಷಗಳಿಂದ ಅಡಗಿಸಿ ಇಡಲಾಗಿದ್ದ ಜನರಿಗೆ ಕೊಡಬೇಕಾಗಿದ್ದ ಪರಿಹಾರ ಸಾಮಗ್ರಿಗಳು ಈಗ ಟಿಎಂಸಿ ನಾಯಕರ ಗೋಡೌನ್ಗಳಿಂದ ಪತ್ತೆ ಆಗ್ತಾ ಇದೆ. ಇನ್ನು ಇಂತಹ ಎಷ್ಟೋ ಸ್ಕ್ಯಾಮ್ಸ್ಗಳು ಹೊರಗಡೆ ಬರುತ್ತಾ ನೋಡ್ಬೇಕು. ನಿಜವಾಗ್ಲೂ ಮಮತಾ ಬ್ಯಾನರ್ಜಿ 15 ವರ್ಷಗಳಿಂದ ಪಶ್ಚಿಮ ಬಂಗಾಳವನ್ನ ಸಂಪೂರ್ಣ ನಾಶದ ಕಡೆಗೆ ತಕೊಂಡು ಹೋಗಿದ್ರು. ಇನ್ನು ಇಂತಹ ಹಲವಾರು ಸತ್ಯಗಳು ಹೊರಗಡೆ ಬರೋಕಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.